ಡಾಕ್ಟರ್ ಪದ್ಮಾ ಗ್ಯುರ್ಮೆತ್ ಪದ್ಮಶ್ರೀ 2026 ಅಳೆಯುತ್ತಿರುವ ಪರಂಪರೆಯನ್ನು ಉಳಿಸಿ ಬೆಳೆಸಿದವರು. ಹಿಮಾಲಯದ ಮೌನದಲ್ಲಿ 2500 ವರ್ಷ ಹಳೆಯ ಒಂದು ಗುಣಪಡಿಸುವ ಸಂಪ್ರದಾಯ ನಶಿಸುತ್ತಿತ್ತು. ಸೋವಾ ರಿಗ್ಪಾ ನಾಡಿ ಮಿಡಿತ ಆಲಿಸಿ ಅಪರೂಪದ ಗಿಡಮೂಲಿಕೆಗಳಿಂದ ಗುಣಪಡಿಸುವುದು. ಡಾಕ್ಟರ್ ಪದ್ಮಾ ಗ್ಯುರ್ಮೆಟ್ ನಂಬಿದ್ದರು, ಕೆಲವು ಪರಂಪರೆಗಳು ತುಂಬಾ ಪವಿತ್ರವಾದವುಗಳು, ಅವನ್ನು ಕಳೆದುಕೊಳ್ಳಬಾರದು ಅಂತ. ಸೋವಾ ರಿಗ್ಪಾ ಸಂರಕ್ಷಕರಾಗಿ ಅವರ ಪ್ರಯಾಣವು ಬಹಳ ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭವಾಯಿತು. ಆಗ ಇವರು ತಂದೆ ಔಷಧಿ ತಯಾರಿಸುವುದನ್ನು ಮತ್ತು ಜನರನ್ನು ಗುಣಪಡಿಸುವುದನ್ನು ನೋಡುತ್ತಿದ್ದರು. ಅವರು ಸೋವಾ ರಿಗ್ಪಾವನ್ನು ಆರಿಸಿದ್ದಲ್ಲ, ಸೋವಾ ರಿಗ್ಪಾ ಅವರನ್ನು ಆರಿಸಿದ್ದು. ಮೊದಮೊದಲು ಚಿಕಿತ್ಸೆಯ ಪದ್ಧತಿ ಕಲಿಯಲು ಇಷ್ಟವಿರಲಿಲ್ಲ, ಆದರೆ ತಂದೆಯವರು ಅವರ ಮನವೊಲಿಸಿದರು. ಡಾಕ್ಟರ್ ಗ್ಯುರ್ಮೆತ್ ಅವರು ಈ ಚಿಕಿತ್ಸೆಯ ಪದ್ಧತಿಯನ್ನು ಪುನರುಜ್ಜೀವನಗೊಳಿಸಲು ಜೀವನವನ್ನು ಮುಡಿಪಾಗಿಟ್ಟರು. ಅವರು ಸೋವಾ ರಿಗ್ಪಾ ಕುರಿತು ಹಲವಾರು ಪುಸ್ತಕ ಬರೆದಿದ್ದಾರೆ, ಆದರೆ ಸಂಪ್ರದಾಯವನ್ನು ಸಂರಕ್ಷಿಸುವುದು ಸುಲಭವಲ್ಲ. ಆರಂಭದಲ್ಲಿ ಈ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸುವುದು ಸಾಕಷ್ಟು ಸವಾಲಿನ ಕೆಲಸವಾಗಿತ್ತು. ನಮ್ಮದೇ ಜನರಿಗೆ ಇದು ಭಾರತೀಯ ಪರಂಪರೆ ಎಂದು ಮನವರಿಕೆ ಮಾಡಿಸುವುದು ಕಷ್ಟವಾಗಿತ್ತು. ಸೋವಾ ರಿಗ್ಪಾ ಯಾವುದೇ ವಿದ್ಯಾರ್ಥಿಗೆ ಕೊನೆಯ ಆಯ್ಕೆಯಾಗಿರುತ್ತಿತ್ತು. ವ್ಯವಸ್ಥೆಯು ಅಳಿಯುತ್ತಿತ್ತು. ಆದರೆ ಇವರು ಬಿಟ್ಟುಕೊಡಲಿಲ್ಲ. ಡಾಕ್ಟರ್ ಗ್ಯುರ್ಮೆತ್ ಅವರು ಸೋವಾ ರಿಗ್ಪಾ ಚಿಕಿತ್ಸೆ ನೀಡುವವರನ್ನು ಒಟ್ಟುಗೂಡಿಸಿದರು, ಹಲವಾರು ಸಮ್ಮೇಳನಗಳನ್ನು ಆಯೋಜಿಸಿದರು ಮತ್ತು ಹಳೆಯ ಸಾಹಿತ್ಯವನ್ನು ದಾಖಲಿಸಿದರು. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರಿಗೆ ಇವರು ಮಾಡಿದ ಮನವಿಯ ಮೇರೆಗೆ ಲೇನಲ್ಲಿ ರಾಷ್ಟ್ರೀಯ ಸೋವಾ ರಿಗ್ಪಾ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಆದರೆ ಹೋರಾಟ ಇಲ್ಲಿಗೆ ಮುಗಿಯಲಿಲ್ಲ. 2014ರಲ್ಲಿ ನನಗೆ ಭಾರತದಲ್ಲಿರುವ ಚೀನಾ ರಾಯಭಾರಿ ಕಚೇರಿಯಿಂದ ಪ್ರೆಸ್ ರಿಲೀಸ್ ಸಿಕ್ತು. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು, ಯುನೆಸ್ಕೋದಲ್ಲಿ ಇದನ್ನು ಟಿಬೆಟಿಯನ್ ಚಿಕಿತ್ಸೆಯ ರೂಪದಲ್ಲಿ ಚೀನಾದ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಎಂದು ದಾವೆ ಹೂಡುತ್ತೆ. ಡಾಕ್ಟರ್ ಗ್ಯುರ್ಮೆತ್ ಅವರು ಎಲ್ಲಾ ಉಲ್ಲೇಖಗಳನ್ನು, ಪೋಷಕ ದಾಖಲೆಗಳನ್ನು ಸಂಗ್ರಹಿಸಿ ಒಂದು ದಸ್ತಾವೇಜನ್ನು ಸಿದ್ಧಪಡಿಸಿದರು. ಈ ದೀರ್ಘ ಪ್ರಯಾಣದಲ್ಲಿ ಡಾಕ್ಟರ್ ಗ್ಯುರ್ಮೆತ್ ಅವರಿಗೆ ಅನೇಕ ಜನರು ಬೆಂಬಲ ನೀಡಿದರು. ನನ್ನ ಕುಟುಂಬವು ಬಹಳಷ್ಟು ತ್ಯಾಗ ಮಾಡಬೇಕಾಯಿತು. ಸುಮಾರು 25 ವರ್ಷಗಳಿಂದ ಯಾವುದೇ ರಜೆಯನ್ನು ತೆಗೆದುಕೊಂಡಿಲ್ಲ. ನನ್ನ ತಂದೆ ಆರೋಗ್ಯವಾಗಿದ್ದಾಗ ಮೆಡಿಸಿನ್ ಬುದ್ಧ ನಿನ್ನೊಂದಿಗಿದ್ದಾನೆ ಅಂತಿದ್ರು. ನೀನು ಉದಾತ್ತ ಕೆಲಸವನ್ನು ಮಾಡುತ್ತೀಯ, ನಿನಗೆ ಖಂಡಿತವಾಗಿ ಅದರ ಯಶಸ್ಸು ಸಿಗುತ್ತೆ ಎಂದು ಹೇಳುತ್ತಿದ್ದರು. ಹೊಸ ಪೀಳಿಗೆಯು ಪ್ರಾಚೀನ ಜ್ಞಾನದ ಕಡೆ ಮುನ್ನಡೆಯುತ್ತಿದೆ. ಡಾಕ್ಟರ್ ಗ್ಯುರ್ಮೆತ್ ಅವರ ಅವಿರತ ಪ್ರಯತ್ನಗಳ ಮೂಲಕ ಸೋವಾ ರಿಗ್ಪಾ ಉಳಿದುಕೊಂಡಿದ್ದಷ್ಟೇ ಅಲ್ಲ, ಅದಕ್ಕೊಂದು ಹೊಸ ಬದುಕು ಸಿಕ್ಕಿದೆ. ನಿಜವಾಗಿ ಒಬ್ಬ ವೈದ್ಯರ ಮಗ ಭಾರತದಲ್ಲಿ ಸೋವಾ ರಿಗ್ಪಾದ ಸೂತ್ರಧಾರ ಆಗುವಲ್ಲಿವರೆಗಿನ ಪ್ರಯಾಣ ಸ್ಫೂರ್ತಿದಾಯಕವಾಗಿದೆ. ಡಾಕ್ಟರ್ ಪದ್ಮಾ ಗ್ಯುರ್ಮೆಟ್ ಪದ್ಮಶ್ರೀ 2026 ಕೋಟಿ ಕೋಟಿ ನಮಸ್ಕಾರ.